ವಸತಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಕಲಬುರಗಿಯ ಆಳಂದದಲ್ಲಿ ಮನೆ ಹಂಚಿಕೆಗೆ ಹಣ ಸುಲಿಗೆ. ಶಾಸಕ ಬಿಆರ್ ಪಾಟೀಲ್ ಸ್ವಕ್ಷೇತ್ರ ಆಳಂದದಲ್ಲೇ ಗೋಲ್ಮಾಲ್. ದಂಗಾಪುರ ಗ್ರಾಮ ಪಂಚಾಯಿತಿ ಸಭೆಯ ವಿಡಿಯೋ ಲಭ್ಯವಾಗಿದೆ. ಹಣ ಕೊಟ್ಟವರಿಗಷ್ಟೇ ಮನೆ ಹಂಚಿಕೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. 10,000 ಹಣ ಕೊಟ್ಟ ಬಗ್ಗೆ ಭಟ್ಟರಕೆ ಗ್ರಾಮಸ್ಥರ ಹೇಳಿಕೆ. 200 ಮನೆ ಹಂಚಿಕೆಯ ಸಂಬಂಧ ನಡೆದಂತಹ ಸಭೆಯಲ್ಲಿ ಈ ರೀತಿಯ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗ್ತಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಬಿಆರ್ ಪಾಟೀಲ್ ಹೇಳಿಕೆಯಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇಲಾಖೆಗಳಲ್ಲಿ ಹಣ ಬಿಡುಗಡೆಗೆ ಶಾಸಕರು ಹಣ ಕೊಡಬೇಕು. ಶಾಸಕರು ಹಣ ಕೊಟ್ರೆ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆಯಾಗುತ್ತೆ. ಕೆಲವರು ಲೆಟರ್ ಹೆಡ್ ಕೊಟ್ಟು ಹಣ ತರ್ತಾರೆ. ಹೆಸರಿಗೆ ಶಾಸಕರ ಲೆಟರ್ ಹೆಡ್, ಆದ್ರೆ ಮಧ್ಯವರ್ತಿಗಳು ದುಡ್ಡು ತರ್ತಾರೆ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತಂಕ ಪಡೋದು ಬೇರೆ, ಅದೇನು ಆಶ್ಚರ್ಯ ಏನಿಲ್ಲ. ಜಗಜ್ಜಾಹಿರ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ, ಕೆಲವರು ಇದ್ದಾರೆ ಅದೇ ಜನ, ನಿಮ್ಮದೊಂದು ಲೆಟರ್ ಹೆಡ್ ಕೊಡಿ ಸರ್ ಸಾಕು, ನಾವು ದುಡ್ಡು ತಗೊಂಬರ್ತೀವಿ ಅಂತ. ಹೆಸರಿಗೆ ಶಾಸಕರ ಲೆಟರ್ ಹೆಡ್ಡು, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ, ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು 100 ಮನೆ ತರಕ್ಕೆ ಇಷ್ಟು ಕೊಟ್ಟೋ ಸರ್ ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ. ಎಲ್ಲ ಇಲಾಖೆಯಲ್ಲೂ ನಡೀತಿದೆ, ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ. ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ. ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಬಿಟ್ಟವ್ರೆ. ಈ ಮಧ್ಯವರ್ತಿಗಳ ಅವಶ್ಯಕತೆಯೂ ಇಲ್ಲ. ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ ಎಷ್ಟೆಷ್ಟು ವಸೂಲಿ ಮಾಡಬೇಕು ಅಂತೇಳಿ. ಇನ್ನು ದುಡ್ಡು ಕೊಡಿ ಮನೆ ಪಡಿ ಅನ್ನೋದು ಕಾಂಗ್ರೆಸ್ನ ಘೋಷವಾಕ್ಯ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಪಾರ್ಟಿಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಹೇಳ್ತಾರೆ, ದುಡ್ಡು ಇರಲಾರ್ದ ಏನಾಗೋದು, ಮತ್ತೆ ನಾ ಬದ್ದಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಕಡೆ ಎಲ್ಲ ರೆಕಾರ್ಡ್ ಇರೋದಕ್ಕೆ ಇವ್ರ ಕಡೆ ಕ್ರಮ ತಗೊಳ್ಳಿಕ್ಕೆ ತಾಕತ್ತು ಇಲ್ಲಿ ಇವ್ರಿಗೆ. ಅವ್ರು ಹೇಳ್ಯಾರ ನನ್ನ ಕಡೆ ಕರೆಕ್ಟ್ ಎಲ್ಲ ಅದ, ಸರ್ಕಾರ ಶೇಕ್ ಆಗ್ತದೆ ಅಂತ ಹೇಳ್ಯಾರ ಅವರು. ಬಿ.ಆರ್. ಪಾಟೀಲ್ ರೀ, ನಾಚಿಕೆಮಾನ ಮರ್ಯಾದಿದೆ ನಮ್ಗೆ. ಬಸವರಾಜ ರಾಯರೆಡ್ಡಿ ಹೈಯೆಸ್ಟ್ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿ ಆ ವಿಡಿಯೋದೊಳಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಈಗೇನಂತಂದ್ರೆ ದುಡ್ಡು ಕೊಡಿ ಮನೆ ಪಡಿ. ಈ ಸರ್ಕಾರದ ಹೊಸ ಸ್ಲೋಗನ್ ಇದೆ, ದುಡ್ಡು ಕೊಡಿ ಮನೆ ಪಡಿ. ಹೇಳಿದ್ರಲ್ಲ, ಖಚಿತ ಉಚಿತ ಏನದು, ಉಚಿತ ಗ್ಯಾರಂಟಿ ಏನದು, ಖಚಿತ ಉಚಿತ ನಿಶ್ಚಿತ. ಇದು ಹಂಗೆ ಇದೆ. ಮನೆ ಕೊಡಿ ಖಚಿತ, ಇದು ಮನಿ ಕೊಡಿ, ಇಂಗ್ಲಿಷ್ ಮನಿ ಕೊಡಿ ಖಚಿತ, ಮನಿ ಪಡಿ ಉಚಿತ. ಲಂಚ ಕೊಟ್ಟು ಪಡೆಯುವುದು. 60% ಸರ್ಕಾರ ಅಂತ ಅವ್ರು ಏನು ಹೇಳ್ಯಾರಲ್ಲ ಅದು ಪರ್ಫೆಕ್ಟ್ ಅದ, ಕಾಂಟ್ರಾಕ್ಟರ್ಗೆ ಹೇಳಿದ್ದ. ಹಾಗಾಗಿ ಲೋಕಾಯುಕ್ತ ಹಗರಣದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಘಟನೆಗಳನ್ನು ನೋಡಿದ್ರೆ ಭ್ರಷ್ಟಾಚಾರ ತುಷ್ಟೀಕರಣದ ಬಿಟ್ಟು ಬೇರೆ ಏನೂ ಇಲ್ಲ ಸರ್ಕಾರ. ವಸತಿ ಯೋಜನೆಯಲ್ಲಿನ ಭಾರಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು
BR ಪಾಟೀಲ್ ಅವರು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ಮತ್ತೆ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಇವತ್ತು ಬೆಳಕನ್ನ ಚೆಲ್ಲಿದ್ದಾರೆ. ಇವತ್ತು BR ಪಾಟೀಲ್ ಅವರು ಇವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಇಲಾಖೆ ಬಡಬಗ್ಗರಿಗೆ ರಾಜ್ಯದಲ್ಲಿ ಮನೆಗಳನ್ನ ಕೊಡಬೇಕಾಗಿತ್ತು ಅಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆದ್ರೆ ಅಂತ ಒಬ್ಬ ಪ್ರಾಮಾಣಿಕ ಒಬ್ಬ BR ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಈಗ ಮಾತಾಡ್ತಿದ್ರಿ ಅಂತ ಹೇಳಿ ಎಲ್ಲೊಂದ್ ಕಡೆ ಬೆದರಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ, ರೈತರಿಗೆ ಒಂದ್ ರೀತಿ ಶಾಪ ಆಗಿ ಪರಿಣಮಿಸಿದೆ. ಕಾಂಗ್ರೆಸ್ ಸರ್ಕಾರದಿಂದ, ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಬಡವರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳು, ಮನೆಗಳನ್ನ ಕೊಟ್ಟಿದ್ರು. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ಲವೂ ಕೂಡ ಮರ್ತೋಗಿದೆ. ಇವತ್ತು ಭ್ರಷ್ಟಾಚಾರ 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 ಬಿಟ್ರೆ ಏನೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್, ರಾಜ್ಯ ಸರ್ಕಾರವೇ ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಉತ್ತೇಜನ ನೀಡ್ತಾ ಇದೆ, ಬೆಂಬಲವನ್ನ ನೀಡ್ತಾ ಇದೆ. ಇವೆಲ್ಲವೂ ಕೂಡ BR ಪಾಟೀಲ್ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಬೀದಿಗಳನ್ನ ಮತ್ತೆ ಹೋರಾಟವನ್ನು ಕೈಗೊಳ್ತೇವೆ. ಹೈಕಮಾಂಡ್ಗೆ ಕಪ್ಪ ಕೊಡೋದಕ್ಕೋಸ್ಕರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಿದೆ ಅಂತ ಹೇಳಿ ವಸತಿ ಯೋಜನೆಯ ಭಾರೀ ಗೋಲ್ಮಾಲ್ ಅನ್ನ ಉಲ್ಲೇಖಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಹೌಸಿಂಗ್ ಬೋರ್ಡ್ ಆಗಿಲ್ಲ, ಕಲೆಕ್ಷನ್ ಬೋರ್ಡ್ ಔಟ್ ಇದೆ. ಅದು ಹೌಸಿಂಗ್ ಬೋರ್ಡು ಕಲೆಕ್ಷನ್ ಬೋರ್ಡ್. ಇವತ್ತು ಹೌಸಿಂಗ್ ಬೋರ್ಡ್ ಹೊಸ ಸ್ಲೋಗನ್ ಅಂದರೆ ಮನಿ ಕೊಟ್ರೆ ಮನೆ ಅನ್ನೋ ಹೊಸ ಸ್ಲೋಗನ್ ಅನ್ನ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಟಿಪ್ಪುವಿನ ವಂಶಜರ ಥರ ಏನು ಕರ್ನಾಟಕ ಸರ್ಕಾರ ಔಟಿದೆ. ಅವರು ವಸತಿ ಯೋಜನೆಗೆ ಮೊನ್ನೆ ಮುಸ್ಲಿಮರಿಗೆ 15% ಮೀಸಲಾತಿಯನ್ನು ಕೊಟ್ಟರು. SC ST ಗಳಿಗಿರ್ಬೋದು, ಹಿಂದುಳಿದವ್ರದ್ದು, ಅವ್ರನ್ನೆಲ್ಲ ಕಡೆಗಣಿಸಿ. ವಸತಿ ಯೋಜನೆಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋಗಳು ವೈರಲ್ ಆಗಿವೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಕುರಿತು DCM DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಯಾರು ಕೇಳಿದ ದುಡ್ಡು? ಅಲ್ಲಿ ಅವರ ನೀವು ದುಡ್ಡು ತಗೊಂಡು ಬಂದಿಲ್ಲಿ ಸೈಟ್ಗಳನ್ನ ಮನೆಗಳ ಹಂಚಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗ್ರಾಮ ಸಭೆಯಲ್ಲಿ ಸರ್ ಆಳಂದದಲ್ಲಿ. ಅದು ಹೆಂಗ್ರಿ? ಎಲ್ಲಿ ಅವೆಲ್ಲ ಸುಮ್ಮನೆ ಸುಳ್ಳ್ರಿ. ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ? ಈಗ ನಾನಾಗ್ಲಿ, ನೀವು ಯಾರೊಬ್ರು ಕೇಳಿ ಗ್ರಾಮ ಸಭೆಯಲ್ಲಿ ಹೆಂಗ್ರಿ ಕೊಟ್ಬಿಡಕ್ಕಾಗ್ತದೆ? ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಯಾರು? ಪಂಚಾಯತಿಯವರೇ. ಮುನ್ಸಿಪಾಲ್ಟಿ ತೀರ್ಮಾನ ಮಾಡೋರು ಮುನ್ಸಿಪಾಲ್ಟಿಯವರು. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು. ಅವೆಲ್ಲ ಯಾವುದೋ ಒಂದು ಇದಕ್ಕಾಗಿ ಮಾಡಿದಾರೆ, ಆ ಥರ ಆಗಿಲ್ಲ. ಪಾಪ BR ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ.